ಸೊ ಗೈಸ್ ಡೇ 4 ಇನ್ ನೇಪಾಲ್. ಸೊ ಇವತ್ತೊಂದು ಹೋಟ್ಲಿಗೆ ಬಂದಿದ್ದೀವಿ. ಫುಲ್ಲು ಹೋಟೆಲ್ ಆ ಟಾಪಿಗೆ ಬಂದಿದ್ದೀವಿ. ಟಾಪಲ್ಲೇ ಹಿಂಗಿದೆ. ಸೊ ಹೋಟೆಲ್ ಹೆಂಗಿದೆ ನೀವು ನೋಡ್ಬೋದು. ಚೆಕ್ ಇಟ್ ಔಟ್. 5 ಸ್ಟಾರ್ ಹೋಟ್ಲ್ ಅನ್ಸುತ್ತೆ, ಇಲ್ಲ 7 ಸ್ಟಾರ್ ಹೋಟ್ಲ್ ಅನ್ಸುತ್ತೆ. ಫುಲ್ಲು ಟಾಪ್ ಫ್ಲೋರಲ್ಲಿ ಇದ್ದೀವಿ. ಸೊ ಕ್ರೇಜಿಯಾಗಿರೋ ವ್ಯೂ ಬರ್ತಾ ಇದೆ. ಚೆಕ್ ಇಟ್ ಔಟ್ ಗೈಸ್. ಗೈಸ್ ಹೋಟೆಲ್ ನೋಡಿ ಹೆಂಗಿದೆ ಅಂತ, ಕ್ರೇಜಿ ಆಗಿದೆ. ಸೊ ಇಲ್ಲಿ ನೋಡಿ, ಇದು ಒಂದು ಇದರಿಂದ ನೀರು ಬರ್ತಾ ಇದೆ. ಸೇಮ್ 9th ಫ್ಲೋರ್ ಅಲ್ಲಿ ಹೊರಗಡೆ ಒಂದು ಖಾಲಿ ಇದೆ ಗೈಸ್ ಜಾಗ. ಸೊ ಅಲ್ಲಿ ಹೊರಗಿಂದ ವ್ಲಾಗ್ ಮಾಡ್ತಾನೆ. ರೈಟ್ ನಾವು ಒಳಗಡೆ ಎಲ್ಲ ಕುತ್ಕೊಂಡಿರ್ತಾರೆ, ಡಿಸ್ಟರ್ಬ್ ಆಗ್ಬಾರ್ದು ಅಂದ್ಬಿಟ್ಟು. ಸೊ ಫೈನಲಿ ಹೊರಗಿದ್ದೀನಿ, ಹೊರಗಿದ್ದೀನಿ. ಸೊ ಸೋಫಾ ಕ್ರೇಜ್ ಎಷ್ಟಿದೆ, ಒಂಥರ ಮಿಲಿನಿಯರ್ ಲೈಫ್ ಸ್ಟೈಲ್ ಬಾಳ್ತಾ ಇದ್ದೀವಿ ಇವತ್ತು. ರೈಟ್ ನಾವು ಫ್ಯಾಮ್ಲಿ ಜೊತೆ ಬಂದಿದ್ದೀವಿ. ಸೊ ಅವರೇ ಕರ್ಕೊಂಬಂದಿರೋದು ಈ ಹೋಟ್ಲಿಗೆ ಜಸ್ಟ್ ಒನ್ ಡೇ. ಆಮೇಲೆ ಈ ಥರ ಹೋಟ್ಲಿಗೆ ಬರಬೇಕಾದ್ರೆ ನಾವೇನೋ ಆಗಬೇಕು, ಆದಮೇಲೆ ನಾವು ಈ ಥರ ಹೋಟ್ಲಿಗೆ ನಮ್ಮ ಓನ್ ಮನೇಲಿ ಬರೋಣ. ರೈಟ್ ನಾವು ಮುಂದ್ಗಡೆ ಕ್ರೇಜಿಯಸ್ಟ್ ವ್ಯೂ ಇದೆ ನೋಡಿ, ಮೌಂಟೇನ್ ಹಿಲ್ ಇದೆ, ನೇಪಾಲ್ ಹಿಲ್. ಸೊ ನಿನ್ನೆ ಎಲ್ಲ ಹೋಗಿ ಬಂದಿದ್ದೀವಿ. ಆ್ಯಂಡ್ ಚೆಕ್ ಮಾಡಿ ಗೈಸ್, ಕೆಳಗಡೆ ಗಾಡಿ ಹೋಗ್ತಾ ಇದೆ, ಕ್ರೇಜಿ ವೆಹಿಕಲ್ಸ್ ಹೋಗ್ತಾ ಇದೆ. ಆ್ಯಂಡ್ ಚೆಕ್ ಆಫ್ ದ ವ್ಯೂ ಆಫ್ ದ ನೇಪಾಲ್. ಫುಲ್ ಟಾಪ್ ಫ್ಲೋರಲ್ಲಿ ಬಂದಿದ್ದಕ್ಕೆ ಇಷ್ಟು ಕ್ರೇಜಿಯಾಗಿರೋ ವ್ಯೂ ಇದೆ. ಸೀನ್ರಿ ಕ್ರೇಜಿಯಾಗಿದೆ. ಫುಡ್ ಪ್ರೈಸ್ ಏನು ಜಾಸ್ತಿ ಇದೆ ಗೈಸ್, 1800 ಅಷ್ಟಿದೆ. ನೇಪಾಳಿ ಕರೆನ್ಸಿ, ಇಂಡಿಯನ್ ಕರೆನ್ಸಿ ಏನಲ್ಲ. ಸೊ ಆರಾಮಾಗಿ ನೀವು ತಿನ್ಬೋದು. ಬಟ್ ಅಂದರೆ ಜಸ್ಟ್ 500 ರೂಪೀಸ್ ಪೇ ಮಾಡಿದ್ರೆ ನೀವು ಇಲ್ಲಿ ಊಟ ಮಾಡ್ಬೋದು. ಇದು ಟಾಪ್ ಫ್ಲೋರಲ್ಲಿ. ಇದು ಹೋಟ್ಲ್ ಹೆಸರು ಏನಂತ ಲಾಸ್ಟಲ್ಲಿ ಹೇಳ್ತೀನಿ. ಡನ್. ಆ್ಯಂಡ್ ಅಲ್ಲಿ ಒಂದು ಸ್ಕೈ ಏನಾಗಿದೆ ಗೈಸ್, ಅಲ್ಲಿ ಕಾಣ್ತಿದೆಯಲ್ಲ. ಸೊ ಅದು ಅಲ್ಲಿ ಕಾಣ್ತಿದೆ ನೋಡಿ, ಅದು ಸ್ಕೈಯಲ್ಲಿ ಏನೋ, ಅದು ಸ್ಕೈಯಲ್ಲಿ ಹೋಗೋದೇನೋ ಅಂತೆ. ಕೈಸೋ 5 ಸ್ಟಾರ್ ಹೋಟೆಲ್ ಮೇಲೆ ಬಂದಿದ್ದೀವಿ. ಸೊ ಹೆಂಗೆ ವ್ಯೂ ಇದೆ ನೋಡಿ. ಅಪೋಸಿಟಲ್ಲಿ ಹೋಟೆಲ್ ಶಂಕರ್ ಇದೆ. ಚೆಕ್ ಇಟ್ ಆಫ್. ಫೇಮಸ್ ಪ್ಯಾಲೇಸ್ ಆಫ್ ನೇಪಾಳ ಅಂದ್ಕೊಳ್ಳಿ. ಆ್ಯಕ್ಚುಲಿ ಒಂದು ಮಹಾರಾಜ ಪ್ಯಾಲೇಸ್ ಇತ್ತು, ಬಟ್ ಅದನ್ನ ಪರ್ಚೇಸ್ ಮಾಡಿ ಹೋಟೆಲ್ ಮಾಡಿದ್ದಾರೆ. ಫೇಮಸ್ ಹೋಟೆಲ್ ಶಂಕರ್ ಅಂತ ಇದೆ. ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡ್ತಿದ್ದಾರೆ ತುಂಬ ಜನ. ಬಟ್ ಅದೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋದು ಬೇಡ ಗೈಸ್ ಬೇಸಿಕಲಿ. ಸೊ ಹೋಟೆಲ್ ಶಂಕರ್ ಹೆಂಗಿದೆ ನೋಡಿ. ಅಂದರೆ ಬಿಟ್ಟರೆ ನೇಪಾಲ್ ಚೆಕ್ ಮಾಡಿ ಗೈಸ್. ಇವತ್ತು ಡೇ 4 ಇನ್ ನೇಪಾಲ್ ಗೈಸ್. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಊರಿಗೆ ವಾಪಸ್, ಬ್ಯಾಂಗ್ಳೂರಿಗೆ. ಸೊ ಗೈಸ್ ಚೆಕ್ ಮಾಡಿ, ಫುಲ್ಲು 9th ಫ್ಲೋರಲ್ಲಿ ಇದ್ದೀವಿ ರೈಟ್ ನಾವು. ಸೊ ಇಲ್ಲಿ ವ್ಯೂ ಆ್ಯಂಡ್ ಸೋಫಾ ಸೆಟ್ಟು ಇಲ್ಲೆಲ್ಲ ಹೇಳ್ಬೋದು, ಕ್ರೇಜಿ ಆಗಿದೆ. ಸೊ ಗೈಸ್ ಫಸ್ಟ್ ಟೈಮ್ ನೇಪಾಳಿಗೆ ಸ್ಕೈ ವಾಕ್ ಹೋಗ್ತಾ ಇದ್ವಿ ಗೈಸ್. ಫಸ್ಟ್ ಟೈಮ್ ನೇಪಾಳ ಸ್ಕೈ ವಾಕ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ದೊಡ್ಡದಿದೆ ನೋಡಿ. ನೇಪಾಳಿಂದ ಎಲ್ಲ ಏರಿಯಿಂದ ಸ್ಪಾಟ್ ಆಗ್ತಾಯಿತ್ತು, ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಸ್ಕೈ ವಾಕ್ ಅಂತ ಬರೆದಿದೆ. ಆಲ್ಮೋಸ್ಟ್ ಒಂದು 30 ಫ್ಲೋರ್ಗಿಂತ ಜಾಸ್ತಿ ದೊಡ್ಡದಿದೆ ಗೈಸ್. 30 ಫ್ಲೋರ್ ಇದೆ, ಅದಕ್ಕಿಂತ ಜಾಸ್ತಿ ದೊಡ್ಡದಿದೆ. ಸೊ ಗೈಸ್ ನೇಪಾಲ್ ಸ್ಕೈ ವಾಕಿಗೆ ಹೋಗ್ತಾ ಇದ್ದೀವಿ.
ಗೈಸ್ ನ್ಯೂ ರೋಡ್ ಕಟ್ಮಾಂಡು ನೇಪಾಳಿಂದ ನಾವು ಬೌದ್ಧ ಟೆಂಪಲ್ ಹತ್ರ ಬಂದ್ವಿ. ಆ್ಯಂಡ್ ನಿನ್ನೆನೂ ಬಂದಿದ್ವಿ, ಇವತ್ತು ಬಂದಿದ್ವಿ. ಒಂದೇ ಫ್ಯಾಮ್ಲಿಗೆ ವೇಟ್ ಮಾಡ್ತಾಯಿದ್ವಿ. ಅವರಿಗೆ ಹನ್ಸಿ ಅಂತಾರೆ, ಸೊ ನಮ್ಮ ಫ್ಯಾಮ್ಲಿ ಆಗ್ತಾರೆ. ಸೊ ಅವ್ರಿಗೆ ಅಂದರೆ ಅವ್ರ ಮನೆಗೆ ಬರ್ತಾಯಿದ್ವಿ 2 ದಿನದಿಂದ. ಸೊ ಇನ್ನೂ ಅವ್ರು ನಮಗೆ ಸಿಕ್ಕಿಲ್ಲ, ಬ್ಯುಸಿ ಇದ್ದಾರೆ ಅಂದ್ಕೊತೀನಿ. ಆ್ಯಂಡ್ ನಿನ್ನೆ ಬಂದರೆ ನಿನ್ನೆನೂ ಬ್ಯುಸಿ ಇದ್ದರು, ನಾಳೆ ಬಾ ಅಂದರು, ನಾಳೆ ಬಂದು ಇವತ್ತು ಬ್ಯುಸಿ ಇದ್ದಾರೆ. ಸೊ ನಾಳೆನೂ ಆ ಥರ ಆದರೆ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ. ಸೊ ಎಷ್ಟು ಸಲ ಬಂದ್ರೂ ಅವರು ಸಿಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಇವಾಗ ನಾವು ಪಶುಪತಿನಾಥ ಟೆಂಪಲ್ಗೆ ಹೋಗ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಮನೆಗೆ ಹೋಗ್ಬೋದು. ಎಲ್ಲಿ ಹೋಗ್ತೀವಿ ನೋಡೋಣ. ನೇಪಾಳ ಅಡ್ಡಾಡ್ತಾ ಇದ್ವಿ ಬಿಸಿಲಲ್ಲಿ. ಇದು ಹೆಂಗಂದರೆ ಡೇ ಟೈಮಲ್ಲಿ ಅಡ್ಡಾಡೋ ಟೈಮ್ ಇಲ್ಲ, ಇಲ್ಲಿ ಟೈಮ್ ತುಂಬ ಫಾಸ್ಟ್ ಹೋಗ್ತಾಯಿದೆ. ಹೇಗೆ ನಾವು ಇಂಡ್ಯಾದಲ್ಲಿ ಎಷ್ಟು ಜಲ್ದಿ ಟೈಮ್ ಹೋಗ್ತಿದ್ರೆ ಇಲ್ಲಿ ತುಂಬ ಫಾಸ್ಟ್ ಹೋಗ್ತಿದೆ. ಅಡ್ಡಾಡೋದು ಅಂದರೆ ನಮ್ಮ ಸ್ಕೆಡ್ಯೂಲ್ ಯಾವ ಥರ ಇದೆ ಗೊತ್ತಿಲ್ಲ. ನಾವು ಅನ್ಪ್ಲ್ಯಾನ್ಡ್ ಸ್ಕೆಡ್ಯೂಲ್ ಗೈಸ್, ನಾವು ಸ್ಕೆಡ್ಯೂಲೇ ಮಾಡಿದ್ರೆ ಜಸ್ಟ್ ನಾರ್ಮಲಿ ಅಡ್ಡಾಡ್ತಾಯಿದ್ವಿ, ವಾಕಿಂಗ್ ಮಾಡ್ತಾಯಿದ್ವಿ. ಸೊ ಫುಲ್ ಖಾಲಿ, ಇವಾಗ ಕೈಯೆಲ್ಲ ಖಾಲಿ ಮಾಡ್ಕೊಂಡು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಮುಂಚೆನೂ ದಾರಿಯಲ್ಲಿ ವ್ಲಾಗ್ ಮಾಡೋಕ್ಕಂಥದ್ದೇನು ಕಾಂಟೆಂಟ್ ಇದ್ದಿದ್ದಿಲ್ಲ, ಬಟ್ ಸೊ ಮಾತಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಇವಾಗ ಏನಿಲ್ಲ ಗೈಸ್,